ಎಲ್ಲ ಸ್ನೇಹಿತರಿಗೂ ಈದ್ ಮಿಲಾದ್ನ ಶುಭಾಶಯ ಹೇಳುತ್ತಾ ಇವತ್ತಿನ ನನ್ನ ಲಾಗ್ ಈ ಈದ್ ಮಿಲಾದ್ ಮೆರವಣಿಗೆ ಬಗ್ಗೆ ಆಗಿದೆ. ಅಂದರೆ ನಮ್ಮ ಬದರ್ ಜಾಮಿಯಾ ಮಸ್ಜಿದ್ ಬೆಳಪು ಇಲ್ಲಿ 3 ದಿನಗಳ ಫಂಕ್ಷನ್ ಆಯಿತು. ಮಕ್ಕಳ ಫಂಕ್ಷನ್ ಮತ್ತು 1 ದಿನ ಧಾರ್ಮಿಕ ಮತ ಪ್ರಭಾಷಣ ಇದೆಲ್ಲ ಇತ್ತು. ಇದರ ಲೈವ್ ಎಲ್ಲ ನಿಮಗೆ ಅಪ್ಡೇಟ್ ನಾನು ಮಾಡಿದ್ದೇನೆ. ನೀವು ನನ್ನ ಲಾಗ್ಗೆ ಹೋಗಿ ನೋಡಬಹುದು ಈ ಲೈವನ್ನೆಲ್ಲ. ಹಾಗೆಯೇ ಯಾವುದಂದರೆ ಇವತ್ತು ಮೆರವಣಿಗೆ, ನಮ್ಮದು ಈದ್ ಮಿಲಾದ್ ಮೆರವಣಿಗೆ ತುಂಬ ಶಾಂತಿಯುತವಾಗಿ ನಡೆಯುವ ಮೆರವಣಿಗೆ ಇದಂದರೆ ಒಟ್ಟಿಗೆ 4 ಜಮಾತುಗಳಿದೆ. ಅಂದರೆ ಒಂದು ಮೊದಲನೇ ಜಮಾತಾಗಿ ನಮ್ಮದು ಬದರ್ ಜಾಮಿಯಾ ಮಸ್ಜಿದ್ ಈ ಜಮಾತ್, ಮತ್ತು ಪಯ್ಯಾರ್ನಿಂದ ತಕ್ವಾ ಮಸ್ಜಿದ್ನಿಂದ ರ್ಯಾಲಿ ಇಲ್ಲಿಗೆ ಬರ್ತದೆ ಬದರ್ ಮಸ್ಜಿದ್ಗೆ. ಅಲ್ಲಿಂದ ಒಟ್ಟಾಗಿ ಬದರ್ ಮಸ್ಜಿದ್ ಮತ್ತು ಪಯ್ಯಾರು ಮತ್ತು ಮಲಂಗೋಲಿ ಒಟ್ಟಾಗಿ ರ್ಯಾಲಿ ಹೋಗ್ತದೆ. ಮತ್ತು ಮಿನಾರ ಮಸ್ಜಿದ್ ಹತ್ರ ಬೆಳಪು ಸರ್ಕಲ್ ಆಗಿ ಮಿನಾರ ಮಸ್ಜಿದ್ ಹತ್ರ ಹೋಗುವಾಗ ಅಲ್ಲಿ ಮಿನಾರ ಮಸ್ಜಿದ್ನವರು ಕೂಡ ರ್ಯಾಲಿಯಲ್ಲಿ ಸೇರಿಕೊಳ್ತಾರೆ. ಹಾಗೆ ಅಲ್ಲಿಂದ ಬೆಳಪು ಅಬ್ದುಲ್ ರಹಮಾನ್ ಶಾ ಬಾಬಾ ದರ್ಗಾ ಅಲ್ಲಿಗೆ ಹೋಗಿ ಅಲ್ಲಿಂದ ಕೊನೆಗೆ ವಾಪಸ್ ಮತ್ತೊಂದು ದಾರಿಯಲ್ಲಿ ಬಂದು ಮಲಂಗೋಲಿ ದರ್ಗಾ, ಪನಿಯೂರು ಮಲಂಗೋಲಿ ದರ್ಗಾದಲ್ಲಿ ನಮ್ಮ ಈ ರ್ಯಾಲಿ ಮುಕ್ತಾಯವಾಗ್ತದೆ. ಆ ಬಳಿಕ ವಾಪಸ್ ಬದರ್ ಮಸ್ಜಿದ್ಗೆ ಬರ್ತದೆ. ಆದರೆ ಕೊನೆಯದಾಗಿ ಮಲಂಗೋಲಿಯಲ್ಲಿ ನಮ್ಮ ರ್ಯಾಲಿ ಮುಕ್ತಾಯವಾಗ್ತದೆ. ಅದರ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ, ನೋಡಿ ಬನ್ನಿ. ಫ್ರೆಂಡ್ಸ್, ಇದು ಪಯ್ಯಾರು ಜುಮಾ ಮಸೀದಿಯಿಂದ ಬರುವ ಈದ್ ಮಿಲಾದ್ ಮೆರವಣಿಗೆಯ ಕಾರ್ಯಕ್ರಮದ ದೃಶ್ಯ ನೀವೀಗ ನೋಡ್ತಾ ಇರಬಹುದು. ನಿಮಗೆ ಈಗ ಕಾಣ್ತಾ ಇದೆ ನೋಡಿ. ಇದು ಪಯ್ಯಾರ್ನಿಂದ ಬಂದು ನಮ್ಮ ಈ ಬದ್ರಿಯಾ ಮಸ್ಜಿದ್ನಲ್ಲಿ ಇವರು ಬಂದು ಸೇರ್ತಾರೆ. ಆ ಬಳಿಕ ಬದ್ರಿಯಾ ಮಸ್ಜಿದ್ನಿಂದ ಒಟ್ಟಾಗಿ ಎಲ್ಲರೂ ಕೂಡ ಹೊರಡ್ತಾರೆ ಇಲ್ಲಿಂದ ಬದ್ರಿಯಾ ಮಸ್ಜಿದಿಂದ. ಅದೇ ರೀತಿ ಈ ಪಯ್ಯಾರು ಮಸೀದಿಯಿಂದ ಬರುವ ಮಿಲಾದ್ ಮೆರವಣಿಗೆಗೆ ಇಲ್ಲಿ ನಮ್ಮ ವಿನಯನಗರ ಫ್ರೆಂಡ್ಸ್ ವತಿಯಿಂದ ಸಿಹಿಪಾನೀಯ ವಿತರಣೆ ಕೂಡ ನಡೀತಾ ಉಂಟು. ನೀವೀಗ ಕಾಣ್ತಾ ಇರುವ ದೃಶ್ಯ ಇದು. ಸಿಹಿಪಾನೀಯ ವಿತರಣೆ ಕೂಡ ನಡೀತಾ ಉಂಟು. ಸ್ನೇಹಿತರೆ, ಈಗ ನಾವು ನೋಡುವ ದೃಶ್ಯ ಇದು ಬೆಳಪು ಬದರ್ ಜಾಮಿಯಾ ಮಸ್ಜಿದ್ ವಟಾರದ್ದು. ನೋಡಿ ಇಲ್ಲೆಲ್ಲ ಹೇಗೆಲ್ಲ ಡಿಸೈನ್ ಎಲ್ಲ ಮಾಡಿದರೆ ಮಿಲಾದ್ ಹಬ್ಬದ ಸಂಭ್ರಮಕ್ಕೆ ಅಣಿಯಾಗಿದ್ದಾರೆ. ಅದೇ ರೀತಿ ಮೆರವಣಿಗೆಗೆ ಕೂಡ ಈಗ ತಯಾರಾಗಿದ್ದಾರೆ.
ಎಲ್ಲರೂ ಕೂಡ ಯುವಕರು, ಮಕ್ಕಳು, ಮದ್ರಸಾ ಮಕ್ಕಳು ಮತ್ತು ಹಿರಿಯರು ಮತ್ತು ನಮ್ಮ ಧಾರ್ಮಿಕ ಗುರುಗಳು ಎಲ್ಲರೂ ಕೂಡ ಈಗ ಮಿಲಾದ್ ಮೆರವಣಿಗೆಗೆ ತಯಾರಾಗಿದ್ದಾರೆ. ಅದೇ ರೀತಿ ಮಸೀದಿಯ ವತಿಯಿಂದ ಕೂಡ ಸಿಹಿ ತಿಂಡಿ ವಿತರಣೆ ಕೂಡ ನಡೆಯುತ್ತಾ ಉಂಟು. ನೋಡಿ ಇಲ್ಲಿ ಎಲ್ಲರೂ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮದ್ರಸಾ ಮಕ್ಕಳು ನೋಡಿ ಇಲ್ಲೆಲ್ಲ ಸಾಲುಗಟ್ಟಿ ನಿಂತಿದ್ದಾರೆ ಮೆರವಣಿಗೆಗೋಸ್ಕರ. ಇದೀಗ ಪಯ್ಯಾರು ಜಮಾತ್ನವರು ಕೂಡ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಈ ಮೆರವಣಿಗೆಗೆ. ಅದೇ ರೀತಿ ಮಲಂಗೋಲಿ ಜಮಾತ್ನವರು ಕೂಡ ಬಂದು ಸೇರಿಕೊಂಡಿದ್ದಾರೆ. ನೋಡಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ಮೆರವಣಿಗೆಗೆ ಬರ್ತಾ ಉಂಟು, ನೀವು ಕಾಣ್ತಾ ಇರಬಹುದು. ಅದೇ ರೀತಿ ಇಲ್ಲಿಯ ಡಿಸೈನ್ ಎಲ್ಲ ಇದು ಕಳೆದ 2-3 ದಿನಗಳಿಂದ ಇಲ್ಲಿ ಫಂಕ್ಷನ್ ನಡೀತಾನೇ ಉಂಟು. ಧಾರ್ಮಿಕ ಕಾರ್ಯಕ್ರಮಗಳು, ಮಕ್ಕಳ ಸ್ಪರ್ಧಾ ಕಾರ್ಯಕ್ರಮಗಳು ಕೂಡ ನಡೀತಾನೇ ಉಂಟು. ಸ್ನೇಹಿತರೆ, ಮುಂದಿನದ್ದು ನಾವು ನೋಡೋಣ, ಬನ್ನಿ ಹೇಗೆ ಉಂಟಂತ ನಾವು ನೋಡೋಣ ಇಲ್ಲೆಲ್ಲ. ಮತ್ತು ಈಗ ದುವಾ ಕಾರ್ಯಕ್ರಮದ ಮೂಲಕ ನಮ್ಮ ಧಾರ್ಮಿಕ ಗುರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಇಲ್ಲಿಂದ ವಾಪಸ್ ಮೆರವಣಿಗೆ ಹೋಗ್ತಾ ಉಂಟು. ನೋಡಿ ಸ್ನೇಹಿತರೆ, ಈಗಾಗಲೇ ಹೋಗಲಿಕ್ಕೆ ತಯಾರಾಗಿ ನಿಂತಿದೆ, ನೀವೆಲ್ಲ ನೋಡ್ತಾ ಇರಬಹುದು. ಈಗಾಗಲೇ ಹೋಗಲಿಕ್ಕೆ ತಯಾರಾಗಿ ನಿಂತಿದೆ. ಇನ್ನು ನಮ್ಮ ಮಸೀದಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಅದೇ ರೀತಿ ನೋಡಿ ಎಲ್ಲರೂ ಕೂಡ ಧಾರ್ಮಿಕ ಗುರುಗಳಾಗಿರ್ಬೋದು ಅಥವಾ ಸಮಿತಿ ಸದಸ್ಯರಾಗಿರಬಹುದು, ತುಂಬ ಚೆನ್ನಾಗಿ ಸಿಂಗರಿಸಿದ್ದಾರೆ ಮಸೀದಿಯನ್ನು. ಕಳೆದ 3 ದಿವಸಗಳಿಂದ ನಡೆಯುತ್ತಿದ್ದ ಪ್ರೋಗ್ರಾಂ ಬಹಳ ಯಶಸ್ವಿಯಾಗಿ ನಡೆದು ಇದೀಗ ಕೊನೆಯ ಹಂತ. ಇವತ್ತು ಈದ್ ಮಿಲಾದ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಒಂದು ಶಾಂತಿಯುತ ಮೆರವಣಿಗೆ. ಇದು ಪ್ರತಿ ವರ್ಷವೂ ಈ ಮೆರವಣಿಗೆ ನಡೀತಾನೆ ಉಂಟು ಇಲ್ಲಿ. ಅದೇ ರೀತಿ ಈ ವರ್ಷ ಕೂಡ ಈ ಮೆರವಣಿಗೆ ನಡೀತಾ ಇದೆ ಸ್ನೇಹಿತರೆ. ನೋಡೋಣ, ನಾವು ಇನ್ನು ಮೆರವಣಿಗೆಯನ್ನು ನೋಡೋಣ. ഡബ്ബി അല്ലെങ്കിൽ ബോക്സ് ആ കുടിക്കുന്നവിടെ തന്നിട്ടുള്ളവർ
ಎಲ್ಲ ತಿಂಡಿಟ್ಟಂಜ ಪಂಚಾಯತಿ ಎದುರು ನಂಗೆ ನಿಂಡಪ್ಪ ಎಲ್ಲ ಇಟ್ಟಿದ್ದಾರೆ. പിന്നെ അവിടെ കോൾ വന്നിട്ട് അത് സമസ്യയായി ഈ കൂടി അങ്ങനെ പെർമിഷൻ തർമ്മമേ ചൊന്നറാറ് അങ്ങനത്തെ ഒരു അവസ്ഥ ഉണ്ടായിട്ടുണ്ടെങ്കിൽ കഷ്ടമാവണം. അതുകൊണ്ടിട്ടു ശബ്ദ എല്ലാവരും കേട്ടിട്ടല്ലേ ബാലക്കാരടക്ക മക്ക അടക്ക എല്ലാ ഹിരിയങ്ങൾ ഇതൊക്കെ സ്വയം സേവകരായിട്ട് ഒരു 4 ബാലക്കാർ അവിടെ കുടിക്കുന്നവിടെ തിന്നവിടെ പ്രവർത്തിച്ചെടുക്കണമെങ്കിൽ ഇൻഷാ അല്ലാഹ് ഒരു ചെറിയ ഒരു ചൂറും അങ്ങനെ ഭാഗത്തിൽ അവിടെ ബാക്കിയാവല് എല്ലാം ഒരു പല ഗോണി എന്നിട്ടുണ്ടെങ്കിൽ ഞാൻ ലബസക്ക അര ഗോണിയെല്ലാം ಖಾಲಿ അതുണ്ടല്ലോ ഒരു 4 ഗോണി ಗಾಡಿಗಿಡು ಆ ತಿಂಡಿಟ್ಟು ಕುಡಿಸೋದ್ರೆಲ್ಲ ಆ ಬಾಕ್ಸ್ ഗോണിಗೆ ಅದಕ್ಕೆ ಸ್ವಯಂ ಸೇವಕರಾಗಿ ഒരു 4 ಬಾಲಕರ ಅಡಿಯಾರಡು ಕಡೆಯಿಂದ അങ്ങനെ ಕಾರ್ಯ ಸಕ್ರಿಯೌಟ್ ಬಾಲಕರ ಗಮನಕ್ಕೆ ಕೇಳ್ತಾನೆ ಇನ್ಶಾ ಅಲ್ಲಾಹ್. ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ അങ്ങനെ പേരിലുണ്ടെങ്കിൽ ഒരു കാര്യക്രമത്തെ ചന്താക്കിയതിനെ ബർക്കത്ത് കൊണ്ട് അല്ലാഹു ഞങ്ങളുടെ ഖബർ ജീവിതം അല്ലാഹു സന്തോഷത്തിലാക്കട്ടെ. മുത്തനബി തങ്ങളുടെ ബർക്കത്ത് കൊണ്ട് ഇൻഷാ അല്ലാഹ് ಅದಕ್ಕೆಲ್ಲರೂ ಬಾಲಕರನ್ನು ರೆಡಿಯಾರಡು കണ്ടെങ്കിൽ അത് പിന്നെ കഷ്ടമേ ഇല്ല ഇൻഷാ അല്ലാഹ്. എതിർന്ന ಗಾಡಿ അല്ലെങ്കിൽ ഇത്ര ഏതെങ്കിലും വന്നെങ്കിൽ അതിലൊന്നും തടസ്സാക്കാണ്ട് വണ്ടിക്കെല്ലാം സൗകര്യമാക്കി കൊടുക്കുമോ. പിന്നെ റാലി പോലെ സർക്കാരിൽ പോയിട്ട് മാഫിൽ പോയിട്ട് 5 റൗണ്ട് വന്നിട്ട് മലങ്കോലിക്ക് ഇൻഷാ അല്ലാഹ് പോയിട്ട് തിരിച്ചിട്ട് വണ്ടി ಅದೇ ರೀತಿ ಸ್ನೇಹಿತರೆ, ಈಗ ಬೆಳಪು ಬದರ್ ಜಾಮಿಯಾ ಮಸ್ಜಿದ್ ವಠಾರದಿಂದ ಆ ರ್ಯಾಲಿ ಮುಂದೆ ಸಾಗುತ್ತಾ ಉಂಟು. ಮಿಲಾದ್ ರ್ಯಾಲಿ ನೋಡಿ, ಎಲ್ಲರೂ ಮಕ್ಕಳು, ಯುವಕರು ಮತ್ತು ಎಲ್ಲರೂ ಕೂಡ ಒಟ್ಟು ಸೇರಿಯಾಗಿ ಇಡೀ ಜಮಾತ್ ಬಾಂಧವರು ಒಟ್ಟು ಸೇರಿ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಾ ಇದ್ದಾರೆ ನೋಡಿ. ಬಹಳ ಸಂಭ್ರಮದಿಂದ ಸಡಗರದಿಂದ ಮಿಲಾದ್ ಮೆರವಣಿಗೆ ಸಾಗುತ್ತಿರುವ ದೃಶ್ಯ ನೋಡಿ. ಎಲ್ಲರೂ ಕೂಡ ಬಹಳ ಒಂದು ಉಲ್ಲಾಸದಿಂದ ಕೂಡ ಈ ಈದ್ ಮಿಲಾದ್ ಪ್ರವಾದಿ ಮುಹಮ್ಮದ್ ರವರ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರಬಹುದು. ಈಗ ನೋಡಿ, ಇಲ್ಲಿ ಸ್ವಲ್ಪ ಮಳೆ ಬಂದ ಕಾರಣ ಸ್ವಲ್ಪ ಮಳೆ ಬರ್ತಾ ಉಂಟು. ಆ ಕಾರಣದಿಂದ ಸ್ವಲ್ಪ ರ್ಯಾಲಿ ಸ್ವಲ್ಪ ಆಚೀಚೆ ಆಯಿತು. ಅಂದರೆ ಬೆಳಿಗ್ಗೆನೇ ಇವತ್ತು ಮಳೆ ಸ್ಟಾರ್ಟ್ ಆಗಿತ್ತು. ಆ ಕಾರಣದಿಂದ ಸ್ವಲ್ಪ ಆ ರ್ಯಾಲಿಗೆ ಸ್ವಲ್ಪ ಅಡಚಣೆ ಉಂಟಾಯಿತು, ಸ್ವಲ್ಪ ಹೊತ್ತಷ್ಟೇ ನೋಡಿ. ಈಗ ಸ್ವಲ್ಪ ಮಳೆ ಬರ್ತಾ ಉಂಟು. ಆ ಕಾರಣದಿಂದ ನನಗೆ ಕರೆಕ್ಟಾಗಿ ತೋರಿಸಲಿಕ್ಕೆ ಆಗಲಿಲ್ಲ. ಮಳೆ ಜೋರಾಗಿ ಬರಲಿಕ್ಕೆ ಶುರುವಾದ ಕಾರಣ ಸ್ವಲ್ಪ ಮಕ್ಕಳೆಲ್ಲ ಸ್ವಲ್ಪ ಆಚೀಚೆ ಆದರೂ ಕೂಡ ಒಂದು ಶಿಸ್ತುಬದ್ಧವಾಗಿ ರ್ಯಾಲಿ ಹೋಗ್ತಾ ಉಂಟು. ನೀವೀಗ ನೋಡ್ತಾ ಇರಬಹುದು. ಈಗಾಗಲೇ ಬೆಳಪು ಪೇಟೆಯನ್ನು ತಲುಪಲು ರ್ಯಾಲಿ ಹತ್ತಿರವಾಗಿದೆ. ನಮ್ಮ ರ್ಯಾಲಿ ನೀವು ನೋಡ್ತಾ ಇರಬಹುದು ನೋಡಿ. ಈಗಾಗಲೇ ಮಳೆ ಕೂಡ ಬೀಳೋದು ನಿಮಗೆ ಕಾಣ್ತಾ ಇರಬಹುದು. ವಿಡಿಯೋದಲ್ಲಿ ಮಳೆ ಬರೋದು ಕಾಣ್ತಾ ಇಲ್ಲ. ಈಗಷ್ಟೇ ತುಂತುರು ಮಳೆ ಸ್ವಲ್ಪ ಜೋರಾಗ್ತಾ ಉಂಟು. ಇನ್ನು ಎಷ್ಟು ಹೊತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಆದರೂ ಕೂಡ ತುಂಬ ಹೊತ್ತು ಬರಲಿಕ್ಕಿಲ್ಲ. ಈಗ ಮಳೆಗಾಲ ಎಂಡಾಗ್ತಾ ಬಂತಲ್ಲ ನೋಡಿ. ಮಕ್ಕಳೆಲ್ಲ ಬಹಳ ಒಂದು ಉಲ್ಲಾಸದಿಂದ ಹೋಗ್ತಾ ಇದ್ದಾರೆ.
ಈಗಾಗಲೇ ಬೆಲಪು ಪೇಟೆಯನ್ನು ನಮ್ಮ ಈ ಈದ್ ಮಿಲಾದ್ ಮೆರವಣಿಗೆ ತಲುಪಿದೆ. ನೋಡಿ, ಮಲೆಯ ನಡುವೆ ಕೂಡ ಒದ್ದೆಯಾಗಿ ಮೆರವಣಿಗೆ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ. ಮಕ್ಕಳು, ದೊಡ್ಡವರು, ಯುವಕರು, ಅಂದರೆ ಈ ಪ್ರಥಮ ಲೈನಲ್ಲಿ ಈ ಮದ್ರಸಾ ಮಕ್ಕಳು ಅಥವಾ ನಮ್ಮ ಬೇರೆ ಬೇರೆ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಪ್ರಥಮ ಲೈನಲ್ಲಿ ನಿಲ್ಲಿಸ್ತಾರೆ. ಆ ಬಳಿಕ ಹಿಂದಿನ ಸಾಲಾಗಿದೆ ಯುವಕರದ್ದು ಮತ್ತು ಎಲ್ಲ ಊರಿನವರದ್ದೆಲ್ಲ ಹಿಂದಿನ ಸಾಲು, ಮತ್ತು ದಫು ತಂಡದ್ದು, ಆ ಬಳಿಕ ದಫು ಮತ್ತು ಹಾಡುಗಾರ ಹೀಗೆಲ್ಲರ ಇದು ಮತ್ತೆ ಬರ್ತದೆ ವಾಪಸ್. ಫ್ರೆಂಡ್ಸ್, ಮಲೆಯ ನಡುವೆ ಕೂಡ ರ್ಯಾಲಿ ತುಂಬ ಯಶಸ್ವಿಯಾಗಿ ಸಾಗುತ್ತಿದೆ. ಸ್ವಲ್ಪ ಕಮ್ಮಿಯಾದ ಕಾರಣ ಬೆಲಪು ಜಂಕ್ಷನ್ನಲ್ಲಿ ರ್ಯಾಲಿ ಕೂಡ ಬಹಳ ಶಿಸ್ತುಬದ್ಧವಾಗಿ ಸಾಗ್ತಾ ಇದೆ. ನೀವೆಲ್ಲ ನೋಡ್ತಾ ಇರುವ ಹಾಗೆ ಈಗ ನಮ್ಮ ಊರನ್ನು ನೋಡಿದವರು ಇಲ್ಲಿಯೇ ನೋಡಬಹುದು, ನಿಮಗೆ ಈ ವಿಡಿಯೋ ಮೂಲಕ ಕೂಡ ವೀಕ್ಷಿಸಬಹುದು. ನೋಡಿ, ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಘೋಷಣೆಗಳನ್ನು, ಈದ್ ಮಿಲಾದ್ನ ಘೋಷಣೆಗಳನ್ನು ಕೂಗುತ್ತಾ ಬಹಳ ಒಂದು ಶಿಸ್ತುಬದ್ಧವಾಗಿ ರ್ಯಾಲಿ ಸಾಗ್ತಾ ಉಂಟು. ಯಾವುದೇ ಪ್ರಯಾಣಿಕರಿಗಾಗಲಿ ಅಥವಾ ವಾಹನಗಳಿಗಾಗಲಿ ಅಡಚಣೆ ಆಗದ ಹಾಗೆ ತುಂಬ ಚೊಕ್ಕವಾಗಿ ರ್ಯಾಲಿ ಸಾಗ್ತಾ ಉಂಟು. ನೀವೇ ನೋಡ್ತಾ ಇದ್ದೀರಿ, ರೋಡಿಗಿಂತ ಬಹಳಷ್ಟು ಗ್ಯಾಪ್ ದೂರದಲ್ಲಿ ಮಕ್ಕಳು ಕೂಡ, ಅದೇ ರೀತಿ ಸ್ವಯಂ ಸೇವಕರು ಕೂಡ ಮಕ್ಕಳನ್ನು ರೋಡಿಗೆ ಸ್ವಲ್ಪ ರೋಡ್ ಸೈಡಲ್ಲಿ ಮಾತ್ರ ಹೋಗಲಿಕ್ಕೆ ಬಿಡ್ತಾ ಇದ್ದಾರೆ. ಮತ್ತು ರೋಡ್ನ ಈ ಕಡೆ ಬರುವಾಗೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಇದಂದರೆ ಸ್ವಲ್ಪ ವಾಹನಗಳೆಲ್ಲ ಸ್ವಲ್ಪ ಜಾಸ್ತಿ ಹೋಗುವ ಸ್ಥಳವಾದ್ದರಿಂದ ನೋಡಿ, ಇಲ್ಲಿ ಕೂಡ ಇದು ಸಿಹಿ ತಿಂಡಿ ವಿತರಣೆ ನಡೀತಾ ಉಂಟು. ಬೆಲಪಿನಲ್ಲಿ ಕೂಡ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ನಾನೀಗ ಮಕ್ಕಳ ಕಡೆ ಇದ್ದೇನೆ, ಆ ಕಡೆ ದೊಡ್ಡವ್ರದ್ದು ತುಂಬ ಜನ ಇದ್ದಾರೆ, ಹಾಗೂ ದಫು ಕೂಡ ಆಗ್ತಾ ಉಂಟು. ಅಲ್ಲಿ ನಾನಿಲ್ಲ. ನೋಡಿ, ಚಾಕ್ಲೇಟ್ ಕೂಡ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡಿ, ಇದು ಬೆಲಪು ರಹಮಾನಿಯಾ ಸರ್ಕಲ್, ನಿಮ್ಗೆ ಗೊತ್ತಿರಬಹುದು. ಬೆಲಪು ರಹಮಾನಿಯಾ ಸರ್ಕಲ್ ಅಂದರೆ ಇದೆ, ಬಹುತೇಕ ಎಲ್ಲರಿಗೂ, ಬೆಲಪಿನವರಿಗೆಲ್ಲರಿಗೂ ಗೊತ್ತಿರುವಂಥದ್ದು. ಆದರೂ ಬೇರೆ ಯಾರಾದರೂ, ನಮ್ಮದು ಬೇರೆ ಊರಿನವರು ಯಾರಾದರೂ ವೀಕ್ಷಿಸ್ತಿದ್ದರೆ ವಿಡಿಯೋ, ಅವರಿಗೋಸ್ಕರ ಈ ಮಾತನ್ನು ನಾನು ಹೇಳಿದ್ದು. ನೋಡಿ, ಮಕ್ಕಳೆಲ್ಲ ಲೈನ್ ಕಟ್ಟಿ ಬರ್ತಾ ಇದ್ದಾರೆ. ಇದು ಸ್ವಲ್ಪ ವಾಹನ, ಬಸ್ಸೆಲ್ಲ ಸಂಚರಿಸುವ ಸ್ಥಳವಾದ ಕಾರಣ ಸ್ವಲ್ಪ ರ್ಯಾಲಿ ಕೂಡ ಸ್ವಲ್ಪ ಜಾಗೃತೆಯಾಗಿ ಹೋಗಬೇಕಾಗ್ತದೆ. ನೋಡಿ, ಇಲ್ಲಿ ರಿಕ್ಷಾ ಸ್ಟ್ಯಾಂಡ್ನವರ ವತಿಯಿಂದ ತಂಪು ಪಾನೀಯ ವಿತರಣೆ ಕೂಡ ನಡೀತಾ ಉಂಟು. ಹಣ ಕೊಡ್ತಾ ಇದ್ದಾರೆ. ಹಣ ಅಂದರೆ ಹಣ ಅಲ್ಲ, ಹಣ ಕೂಲ್ ಡ್ರಿಂಕ್ಸ್ ಇದ್ದು ಸರ್, ಅದು ನೋಡಿ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ. ರಿಕ್ಷಾ ಚಾಲಕ ಮಾಲಕರ ಸಂಘದವರೆಲ್ಲ ಒಟ್ಟಾಗಿ ಇವರು ಪ್ರತಿ ವರ್ಷ ಕೂಡ ಇಲ್ಲಿ ಬರುವ ಮಕ್ಕಳಿಗೆ ಅಂದರೆ ರ್ಯಾಲಿಗೆ ಕೊಡ್ತಾ ಉಂಟು. ಇಲ್ಲಿ ಯಾವುದೇ ಜಾತಿ ಭೇದ ಕೂಡ ಇಲ್ಲ ಇವರಲ್ಲಿ, ಎಲ್ಲರೂ ಕೂಡ ಇದ್ದಾರೆ ರಿಕ್ಷಾ ಸ್ಟ್ಯಾಂಡ್ನಲ್ಲಿ. ಅದೇ ರೀತಿ ಇಲ್ಲಿ ಕೂಡ ಈದ್ ಮಿಲಾದ್ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನವನ್ನು ಈ ಮಿಲಾದ್ ಮೆರವಣಿಗೆ ಮೂಲಕ ಕೂಡ ಕೊಂಡಾಡ್ತಾ ಇದ್ದಾರೆ. ಇದುವರೆಗೂ ಇಲ್ಲಿ ಯಾರಿಗೂ ಏನು ತೊಂದರೆ ಕೂಡ ಆಗಿಲ್ಲ. ಅದಕ್ಕೆ ಮಿಲಾದ್ನ ಮೆರವಣಿಗೆ ಒಂದು ಶಿಸ್ತುಬದ್ಧವಾಗಿ ಸಾಗ್ತಾ ಇರುವ ಕಾರಣವೂ ಏನೋ, ಈ ಎಲ್ಲ ಕಡೆ ಕೂಡ ಹಾಗೆ ಈದ್ ಮಿಲಾದ್ ಮೆರವಣಿಗೆ ಬಹಳ ಶಿಸ್ತುಬದ್ಧವಾಗಿಯೇ ಸಾಗ್ತದೆ. ಯಾವುದೇ ಗಲಾಟೆಯಾಗಲಿ ಅಥವಾ ಇದೆ ಯಾವುದು ಇರುವುದಿಲ್ಲ, ಬಹಳ ಕಡಿಮೆ. ನಮ್ಮಷ್ಟಕ್ಕೆ ನಾವು ನಮ್ಮ ಧರ್ಮವನ್ನು ಪಾಲಿಸ್ತಾ ಹೋದರೆ ಯಾರಿಗೂ ಯಾವುದೇ ತೊಂದರೆ ಇರಲ್ಲ ಸ್ನೇಹಿತರೆ. ಇದು ಕೂಡ ಹಾಗೆ ಅದೇ ರೀತಿ ಆಗ್ತದೆ ಇಲ್ಲಿ ಕೂಡ. ನೋಡಿ, ಮಕ್ಕಳೆಲ್ಲ ಲಡ್ಡನ್ನು ಕೈಯಲ್ಲಿ ಇಟ್ಕೊಂಡು ಬಹಳ ಖುಷಿಯ ದಿನ ಅವರಿಗೆ ಕೂಡ ಇವತ್ತು. ಅಂದರೆ ಸ್ವಲ್ಪ ಲಡ್ಡು, ಐಸ್ ಕ್ರೀಮು ಮತ್ತು ಎಲ್ಲ ಸಿಗ್ತದಲ್ಲ ಮೆರವಣಿಗೆಯಲ್ಲಿ, ಅದೊಂದು ಖುಷಿ ಅವರಿಗೆ. ಮತ್ತು ಒಂದು ಶಾಲೆಗೆ ಕೂಡ ರಜೆ ಇರ್ತದೆ, ಮದ್ರಸಕ್ಕೂ ಕೂಡ ರಜೆ ಇರ್ತದೆ. ಮತ್ತು ಸ್ವಲ್ಪ ಎಷ್ಟಂದ್ರೂ ಒಂದು ಹಬ್ಬ ಅಂದರೆ ಮಕ್ಕಳಿಗೆ ಬಹಳ ಖುಷಿ ಇರ್ತದೆ. ಅಂದರೆ ಹಬ್ಬ ಅಂದರೆ ಇದು ಮನೆಯಲ್ಲಿ ಜಾಸ್ತಿ ಆಚರಿಸುವುದಿಲ್ಲ, ಬಹಳ ಕಡಿಮೆ ಮನೆಯಲ್ಲಿ ಎಲ್ಲರೂ ಕೂಡ. ಆದರೂ ಕೂಡ ಹೀಗೆ ಮಸೀದಿಯಲ್ಲಿ ಎಲ್ಲ ಮಧ್ಯಾಹ್ನ ಕೂಡ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ. ಆ ರೀತಿ ಮಕ್ಕಳು ಕೂಡ ಬಹಳ ಖುಷಿಯಾಗಿರ್ತಾರೆ. ನೀವೇ ನೋಡ್ತಾ ಇರ್ಬೋದು ಈಗ ನೋಡಿ, ಈಗೆಲ್ಲ ಮತ್ತು ರಿಕ್ಷಾ ಸ್ಟ್ಯಾಂಡ್ನಲ್ಲೆಲ್ಲ
ಇಲ್ಲಿ ನಿಂತು ಸ್ವಲ್ಪ ಈಗ ಹಿಂದಿನವರು ಬರ್ತಾರೆ, ದಫ್ನವರು ಅಂದರೆ ಹಿಂದಿನ ಸಾಲಿನಲ್ಲಿದ್ದಾರೆ ಅವರು. ದಫು ಮತ್ತು ವಾಹನಗಳ ರ್ಯಾಲಿ ಕೂಡ ಉಂಟು, ವಾಹನಗಳು ಕೂಡ ಹಿಂದೆ ಉಂಟು. ಈಗ ಇಲ್ಲಿ ಮಾತ್ರ ಮಕ್ಕಳಿರುವುದು, ನಾನು ಮಕ್ಕಳಿರುವ ಕಡೆ ಮಾತ್ರ ಇದ್ದೇನೆ. ಮತ್ತು ಈಗ ಈ ಮಕ್ಕಳೆಲ್ಲ ಹೋದ ಮೇಲೆ ಹಿಂದಿನಿಂದ ಮತ್ತೆ ಬರುವ ರ್ಯಾಲಿ ದಫ್ ತಂಡದ್ದು ಮತ್ತು ವಾಹನಗಳದ್ದಾಗಿದೆ. ಅದು ಕೂಡ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನಾನು ಈಗ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತಾ ಉಂಟು, ಆದರೂ ಕೂಡ ಸ್ಕಿಪ್ ಮಾಡಿದೆ ಎಲ್ಲರೂ ನೋಡಿ ಇದನ್ನು. ಅಂದರೆ ಈ ನಮ್ಮ ಊರಿನಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಎಂದು ನಿನ್ನೆ ಮೊನ್ನೆಯಿಂದ ಲೈವ್ನಲ್ಲಿ ನೀವು ನೋಡ್ತಾ ಇರಬಹುದು. ನನ್ನ ಲೈವ್ ಪ್ರೋಗ್ರಾಮ್ ಕೂಡ ಇತ್ತು, ನನ್ನ ಇದೇ ಚಾನಲ್ನಲ್ಲಿ ಉಂಟು ಅದರ ವೀಡಿಯೋಸ್ ಎಲ್ಲ. ಅದೇ ರೀತಿ ಇವತ್ತಿನ ಒಂದು ಪ್ರೋಗ್ರಾಮ್ ಕೂಡ ನಾನು ಅಂದರೆ ಅದು ಸಂಪೂರ್ಣವಾಗುವುದಿಲ್ಲ, 2-3 ದಿನದ ಪ್ರೋಗ್ರಾಮ್ ಮಾಡಿ ಇದು ಪ್ರೋಗ್ರಾಮನ್ನು ವಿಡಿಯೋ ಶೂಟಿಂಗ್ ಮಾಡಿ ಆ ಬಳಿಕ ಕೊನೆಯ ದಿನದ್ದು ಬಿಟ್ಟರೆ ಅದು ಸಂಪೂರ್ಣವಾಗದ ಕಾರಣ ಇವತ್ತಿನದ್ದು ಕೂಡ ನಾನು ಈಗ ಲೈವ್ ಮಾಡ್ತಾ ಇಲ್ಲ. ಕಾರಣವಿಷ್ಟೇ, ಇದು ಕೆಲವೊಂದು ಹಾಡುಗಳಿರ್ತದೆ ಆ ಸೌಂಡ್ ಬಾಕ್ಸ್ನಲ್ಲಿ ದಫ್ ಮಾಡುವಾಗೆಲ್ಲ ಅದು ಸ್ವಲ್ಪ ಕಾಪಿರೈಟ್ ಬರುವ ಕಾರಣದಿಂದ ಲೈವ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಡೈರೆಕ್ಟಾಗಿ ವೀಡಿಯೋಸ್ ಮಾಡಿ ನಾನು ವೀಡಿಯೋಸ್ ನಿಮಗೆ ತೋರಿಸ್ತಾ ಇದ್ದೇನೆ. ಇದೆಲ್ಲ ಅದರಲ್ಲಿ ಕೆಲವೊಂದು ಸೀನ್ಗಳನ್ನು ಕೂಡ ಕಟ್ ಮಾಡಿದ್ದೇನೆ. ಈ ಕಾಪಿರೈಟ್ ಬರುವಂಥ ಸನ್ನಿವೇಶಗಳನ್ನೆಲ್ಲ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಆ ಬಳಿಕವೂ ಕೂಡ ಕಾಪಿರೈಟ್ ಬಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾವುದಾದ್ರೂ ಒಂದು ಉಳಿದು ಹೋಗಿದ್ರೆ ಕಷ್ಟ ಆಗ್ತದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಮಕ್ಕಳಿದ್ದಾರೆ, ಇನ್ನೂ ಹಿಂದಿನಿಂದ ಒಂದು ದೊಡ್ಡ ಒಂದು ಇದೆ ರ್ಯಾಲಿಯೇ ಇದೆ, ಅದನ್ನು ಕೂಡ ತೋರಿಸ್ತೇನೆ. ಮತ್ತು ನಡೆದಾಡಲಿಕ್ಕೆ ಕೂಡ ಬಹಳಷ್ಟು ದೂರ, ಅಂದರೆ ಒಂಥರ ಬದ್ರಿಯಾ ಮಸೀದಿಯಿಂದ ಹೊರಟು ಬೆಳಪುವಿನ ತನಕ, ಬೆಳಪುವಿನಿಂದಾಗಿ ಬೆಳಪು ಬದರ್ ಜಾಮಿಯಾ ಮಸ್ಜಿದ್ನಿಂದ ಬೆಳಪು ಮಿನಾರ ಮಸ್ಜಿದ್ ದಾರಿಯಾಗಿ ವಾಪಸ್ ಅಲ್ಲಿಂದ ದರ್ಗಾ ಮೂಲಕವಾಗಿ ವಾಪಸ್ ಮಲಂಗೋಲಿ ದರ್ಗಾ ತನಕ ರ್ಯಾಲಿ ಉಂಟು. ಸಾಧಾರಣ ಒಂದು 2-3 ಕಿಲೋಮೀಟ್ರ್ ತನಕ ಆಗ್ತದೆ. ಆ ಕಾರಣದಿಂದ ಸ್ವಲ್ಪ ಲಾಂಗ್ ಇರುವ ಕಾರಣ ವಿಡಿಯೋ ಕೂಡ ಬಹಳಷ್ಟು ಉದ್ದವಾಗ್ತದೆ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡಿ. ನಾವು ಹಲವಾರು ಇದರಲ್ಲಿ ಏನಾದರೂ ಒಂದು ತಿಳ್ಕೊಳ್ಬಹುದಾದರೆ ಒಂದು ಸ್ವಲ್ಪ ಪ್ರಯೋಜನ ಆದರೂ ಸಿಗಬಹುದಲ್ಲ ನಮಗೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಹಬೀಬ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆಯ ಈ ರ್ಯಾಲಿಯ ಪ್ರಯುಕ್ತವಾಗಿ ಈ ನಾಡಿನ ಸರ್ವ ಧರ್ಮೀಯ ಸಹೋದರರಿಗೂ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. مثل حسنك ما رأينا قط يا وجه أسروري يا نبي سلام عليكم يا رسول سلام عليكم يا حبيب سلام عليكم يا رسول الله الله صلوات الله عليكم يا حبيب الله أنت شمس أنت بدر أنت نور فوق نوري أنت كثير علي يا رسول الله الله أنت مصباح سروري يا حبيب الله يا نبي سلام عليكم يا رسول سلام عليكم يا حبيب سلام عليكم يا رسول الله الله صلوات الله عليكم يا حبيب الله يا كريم الوالدين حولك صاف المبرر يا رسول الله الله بردنا يوم النصر يا حبيب الله يا ربي سلام عليكم يا رسول الله
ಬೆಳಪು ಜಂಕ್ಷನ್ನಿಂದ ಈಗ ಈ ಕಡೆ ಬರ್ತಾ ಉಂಟು ನಮ್ಮ ಈದ್ ಮಿಲಾದ್ ಮೆರವಣಿಗೆ ಕಾರ್ಯಕ್ರಮ ನೋಡ್ತಾ ಇರಬಹುದು ನೋಡಿ. ಈಗ ಬೆಳಪಿನಿಂದ ಮಿನಾರ ಮಸ್ಜಿದ್ನತ್ತ ಮೆರವಣಿಗೆ ಸಾಗ್ತಾ ಇದೆ. ಈ ಕಡೆ ನೋಡಿ ದಫ್ ತಂಡದಿಂದ ದಫ್ ಪ್ರದರ್ಶನ ಕೂಡ ಆಗ್ತಾ ಉಂಟು. ಅದರದ್ದೊಂದು ಸಾಂಗ್ ಉಂಟು, ಅಂದರೆ ಅದು ಸ್ವಲ್ಪ ಕಾಪಿರೈಟ್ ಬರುವ ಕಾರಣ ನಾನೀಗ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಅಂದರೆ ಈಗ ಅದು ಎಷ್ಟಂದರೂ ದಫ್ ಹಾಡಿಲ್ಲದೆ ಹೀಗೆ ದಫ್ ನೋಡಲಿಕ್ಕೆ ಅಷ್ಟೇನು ಇದಾಗೋದಿಲ್ಲ, ಅಷ್ಟೇನು ಚೆನ್ನಾಗಿರಲ್ಲ. ಆದರೂ ಕೂಡ ಹಾಡಿದ್ರೂ ಕೂಡ ಅದು ಸ್ವಲ್ಪ ಕಾಪಿರೈಟ್ ಬರುವ ಚಾನ್ಸಸ್ ಇರ್ತದೆ. ಆ ಕಾರಣದಿಂದ ನಾನೀಗ ಹಾಡನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮೂಲಕ ನಾನೀಗ ಮಾತಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಈದ್ ಮಿಲಾದಿನ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ ಯುವಕರೆಲ್ಲ ಸೇರಿಕೊಂಡು. ನೋಡಿ ಇಲ್ಲಿ ಸ್ವಲ್ಪ ತಮಾಷೆ ಎಲ್ಲ, ಅಂದರೆ ತಮಾಷೆ ಅಂದರೆ ಹೀಗೆ ಕುಶಾಲೆಲ್ಲ ಮಾತಾಡೋದು ಇವರೆಲ್ಲ, ಸ್ವಲ್ಪ ಜಾಲಿ. ಆ ಕಾರಣ ಅವರು ಒಂದು ಗಮ್ಮತ್ತು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ದಫ್ ಇದಾಗ್ತಾ ಉಂಟು, ದಫ್ ಪ್ರದರ್ಶನ ಕೂಡ ಆಗ್ತಾ ಉಂಟು. ನೀವೆಲ್ಲ ನೋಡ್ತಾ ಇದ್ದೀರಿ, ಇಂಚಿಂಚು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಇಂಥ ಒಂದು ದಫ್ ಪ್ರದರ್ಶನ, ದಫ್ ಕಲೆ ಇದೊಂದು ಇಸ್ಲಾಂನಲ್ಲಿ ಮಾತ್ರ, ಮುಸ್ಲಿಮರಲ್ಲಿ ಮಾತ್ರ ಇರುವ ಒಂದು ಏಕೈಕ ಒಂದು ಕಲೆ, ಇಸ್ಲಾಮಿಕ್ ಪರಂಪರಾಗತ ಕಲೆ ಅಂತ ಹೇಳಬಹುದು. ರಿಫಾಯ್ ಶೇಖ್ ರವರಿಂದ ಹಿಡಿದು ಇಂದಿನ ತನಕ ಕೂಡ ಈ ದಫ್ ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡ. ಇಂದಿಗೂ ಕೂಡ ನಮ್ಮ ಈ ಕಡೆ ಈ ಬ್ಯಾರಿಗಳಲ್ಲಿ ಅಥವಾ ಹನಫಿ ಸಹೋದರರ ಮಧ್ಯೆ ದಫ್ ಕಲೆ ಬಹಳ ಪ್ರಸಿದ್ಧಿಯನ್ನು ಹೊಂದಿರುವ ಕಾರಣ ಇದನ್ನು ಇಂದಿಗೂ ಕೂಡ ಪ್ರತಿಯೊಂದು ಶುಭ ಸಂದರ್ಭಗಳಲ್ಲಾಗಿರಬಹುದು ಅಥವಾ ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಾಗಿರಬಹುದು ಹೆಚ್ಚಿನ ದಫ್ ಪ್ರದರ್ಶನ ಇದ್ದೇ ಇರುತ್ತದೆ ಸ್ನೇಹಿತರೆ. ಹಾಗೆ ಇಲ್ಲಿ ಕೂಡ ದಫ್ ಕಲೆ ನೋಡಿದವರು ನೋಡಬಹುದು ಯಾವ ರೀತಿ ದಫನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ. ದಫ್ ಕಲೆ ಬಹಳ ಒಂದು ಒಳ್ಳೆಯ ಕಲೆ ಇದು, ಒಂಥರ ನೋಡಲಿಕ್ಕೆ, ಅದರ ಹಾಡು ಕೇಳಲಿಕ್ಕೆ ಕೂಡ ಬಹಳ ಮನಸ್ಸಿಗೆ ಮುದ ಎನಿಸುವಂಥ ಹಾಡುಗಳು. ಆದರೂ ಕೂಡ ಈಗ ಈ ಹಾಡುಗಳು ಕಾಪಿರೈಟ್ ಆಗುವ ಚಾನ್ಸಸ್ ಇರುವ ಕಾರಣದಿಂದ ಮಾತ್ರ ಮ್ಯೂಟ್ ಮಾಡಿದ್ದೇನೆ ನಾನು. ಆದರೂ ಕೂಡ ಮೊದಲೆಲ್ಲ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಿಗೆಲ್ಲ ತೋರಿಸಿದ್ದೇನೆ, ಆದರೆ ಇದರಲ್ಲಿ ಕೂಡ ಹಾಡು ಬಹಳ ಚೆನ್ನಾಗಿತ್ತು. ಆದರೆ ಈಗ ಕೇಳಲಿಕ್ಕೆ ಸ್ವಲ್ಪ ನಿಮಗೆ ತೋರಿಸಲು ಆಗದ ಕಾರಣ ಸ್ವಲ್ಪ ಒಂದು ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ ಸ್ನೇಹಿತರೆ. ಅದೇ ರೀತಿ ಆ ರ್ಯಾಲಿ ಮುಂದೆ ಸಾಗ್ತಾ ಉಂಟು. ಇಲ್ಲಿ ಬೆಳಪು ಸರ್ಕಲ್ನಲ್ಲಿ ಸ್ವಲ್ಪ ಹೊತ್ತು ದಫ್ ಪ್ರದರ್ಶನ ಮಾಡಿ ಈಗ ಮುಂದಕ್ಕೆ ಹೋಗ್ತಾ ಇದ್ದಾರೆ ರ್ಯಾಲಿಯಲ್ಲೆಲ್ಲರೂ. ನೋಡಿ ಇಲ್ಲಿ ಬೈಕ್ ರ್ಯಾಲಿ ಕೂಡ ಹೋಗ್ತಾ ಉಂಟು. ಬೈಕಲ್ಲಿ ಬಹಳಷ್ಟು ಸಹೋದರರು ಬೈಕ್ ಮೂಲಕ ಅಥವಾ ಸ್ಕೂಟರ್ ಮೂಲಕನೇ ಹೋಗ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು. ಮಕ್ಕಳು ಮತ್ತು ಸ್ವಲ್ಪ ಜನ ಮಾತ್ರ ನಡೆದುಕೊಂಡು ಮೆರವಣಿಗೆ ಹೋಗ್ತಾ ಇದ್ದಾರೆ, ಮತ್ತೆಲ್ಲರೂ ಕೂಡ ಹೀಗೆ ಹೋಗ್ತಾ ಇದ್ದಾರೆ ಬೈಕಲ್ಲಿ, ಕಾರಲ್ಲಿ, ರಿಕ್ಷಾದಲ್ಲಿ ಅಂತ. ನೋಡಿ ಫ್ರೆಂಡ್ಸ್, ಮಕ್ಕಳು ಕೂಡ ಇರುವ ಕಾರಣ ಈ ಬೇರೆ ಯಾವುದು ಇದಿರುವುದಿಲ್ಲ. ಮಕ್ಕಳಿಗೆ ಕೂಡ ಸ್ವಲ್ಪ ನಡೆದು ಮತ್ತು ಕಾಲು ಸ್ವಲ್ಪ ನೋಯಲಿಕ್ಕೆ ಸ್ಟಾರ್ಟ್ ಆಗುವಾಗ ಹೀಗೆ ಸ್ಕೂಟ್ರೆಲ್ಲ ಬೇಕಾಗ್ತದೆ. ಆ ಕಾರಣದಿಂದಲೂ ಆಗಿರಬಹುದು ಸ್ಕೂಟ್ರನ್ನು. ಮತ್ತು ಇಲ್ಲಿ ಮಲಂಗೊಲಿಯಿಂದ ಬೈಕ್ ನಿಲ್ಲಿಸಿ ಬರುವುದಲ್ಲ, ಇಲ್ಲಿ ಬದರ್ ಜಾಮಿಯಾ ಮಸ್ಜಿದ್ ಹತ್ರ ಬೈಕ್ ನಿಲ್ಲಿಸಿ ಬಂದರೆ ಮತ್ತೆ 1-2 ಕಿಲೋಮೀಟರ್ ನಡೆಯಬೇಕಾದಂಥ ಪರಿಸ್ಥಿತಿ ರ್ಯಾಲಿ ಮುಗಿದ ಮೇಲೆ. ಆ ಕಾರಣದಿಂದ ಎಲ್ಲರೂ ಕೂಡ ಸ್ಕೂಟ್ರ್ ಇಟ್ಕೊಂಡೇ ಬರ್ತಾರೆ ಜಾಸ್ತಿಯಾಗಿ. ಆದರೂ ಕೂಡ ಜನ ತುಂಬ ಉಂಟು. ನಡೆದುಕೊಂಡು ಹೋದರೆ ಒಂದು ರ್ಯಾಲಿ ಚಂದವೇ ಬೇರೆ ಅಲ್ಲ, ಎಲ್ರಿಗೂ ಗೊತ್ತಿದೆ ಅಲ್ಲ. ಈಗೇನು ಮಾಡೋದು ಈಗ, ಅಂದರೆ ಈಗಿನ ಇದೇ ಆಗಿ ಉಂಟು, ಅಂದರೆ ನಡೆದುಕೊಂಡು ಕಷ್ಟ ಆಗ್ತದೆ, ತುಂಬ ಕಷ್ಟ ಆಗುವ ಕಾರಣದಿಂದ. ಓಕೆ ಸ್ನೇಹಿತರೆ, ಈಗ ರ್ಯಾಲಿ ಮಿನಾರ ಮಸ್ಜಿದ್ನತ್ತ ಸಾಗ್ತಾ ಉಂಟು. ನೀವೀಗ ನೋಡ್ತಾ ಇರಬಹುದು. ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ಕೂಡ ಹಿಂದುಗಡೆ ವಾಹನ ಉಂಟು. ಅದು ಸ್ವಲ್ಪ ಅಲ್ಲಲ್ಲಿ ಜಾಮಾಗಿ ಬರುವ ಕಾರಣದಿಂದ ಅಷ್ಟೊತ್ತು ಕಾಯಲಿಕ್ಕೆ ನನಗೂ ಕೂಡ ಪುರ್ಸೊತ್ತಿಲ್ಲ, ಮತ್ತು ಎಲ್ಲವನ್ನು ವೀಡಿಯೋದಲ್ಲಿ ತೋರಿಸಲಿಕ್ಕೆ ಕೂಡ ಅಸಾಧ್ಯ. ಆ ಕಾರಣದಿಂದ ಸ್ವಲ್ಪವೇ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಮಿನಾರ ಮಸೀದಿ ಹತ್ತಿರ ನಾವೆಲ್ಲ ಹೋಗೋಣ ಈಗ. ಇದೀಗ ನೋಡಿ ರಿಕ್ಷಾದಲ್ಲಿ ಕೂಡ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಅಂದರೆ ಸ್ವಲ್ಪ ನಡೆದು ಕೂಡ ಸುಸ್ತಾಗ್ತದಲ್ಲ, ಆ ಕಾರಣದಿಂದ ರಿಕ್ಷಾದಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಬಳಿಕ ನಡೀತಾರೆ ಸ್ವಲ್ಪ ಹೊತ್ತಾದ ಮೇಲೆ ಅವರು ಕೂಡ. ಆದರೂ ಕೂಡ ಈಗ ರಿಕ್ಷಾ ಅಂದರೆ ಮಕ್ಕಳಿಗೆ ಜಾಸ್ತಿ ನಡೀಲಿಕ್ಕೆ ಕಷ್ಟ ಆಗ್ತದೆ, ಆ ಕಾರಣದಿಂದ ಇರಬಹುದು. ಮತ್ತು ನೋಡಿ ತುಂಬಾ ರಿಕ್ಷಾಗಳು ಕೂಡ ಇವೆ, ಇಲ್ಲಿ ನೀವು ನೋಡ್ತಾ ಇರಬಹುದು. ನೋಡಿ ಇಲ್ಲಿ ಮತ್ತೊಂದು ರಿಕ್ಷಾದಲ್ಲಿ ಅದರಲ್ಲಿ ಕೂಡ ಮಕ್ಕಳೇ ಇದ್ದಾರೆ. ಎಲ್ಲರೂ ಕೂಡ ಮಕ್ಕಳು ನೋಡೋದು, ಮತ್ತು ಮಕ್ಕಳಿಗೆ ಕೂಡ ನಾಚಿಕೆ ಆಗ್ತದೆ ಈ ವಿಡಿಯೋ ತೆಗೆದು ನೋಡುವಾಗ. ನೋಡಿ ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಕೂಡ ಎಲ್ಲ ಸಿಗ್ತದಲ್ಲ, ಐಸ್ ಕ್ರೀಮ್ ಎಲ್ಲ ಸಿಗ್ತದೆ. ಅದೇ ರೀತಿ ಒಂದು ರ್ಯಾಲಿ, ಅದೇ ರೀತಿ ಮಧು ಸಾಂಗ್ ಇದೆಲ್ಲ ಕೇಳಿಕೊಂಡು ಬರುವಾಗ ಒಂಥರ ಮನಸ್ಸಿಗೆ ಕೂಡ ನೆಮ್ಮದಿ ಆಗ್ತದೆ ಎಲ್ರಿಗೂ ಕೂಡ. ನೋಡಿ
ಓಮ್ನಿ ಮತ್ತು ತುಂಬ ವಾಹನ ಉಂಟು, ಎಲ್ಲ ಕರೆಕ್ಟ್ ಒಂದು ಸ್ವಲ್ಪ ಗ್ಯಾಪ್ ಮೇಂಟೆನೆನ್ಸ್ ಮಾಡಿ ಹೋಗುವ ಕಾರಣದಿಂದ ಅಷ್ಟಾಗಿ ರಶ್ ಕಾಣ್ತಾ ಇಲ್ಲ ಅಷ್ಟೇ. ಇಲ್ಲದಿದ್ದರೆ ತುಂಬ ಇಕ್ಕಟ್ಟಾಗುವಂಥ ಸ್ಥಳ ಇದು ಸ್ವಲ್ಪ. ಇಲ್ಲ ಇಲ್ಲ ಕಾಕೋಲ್ಲ ಅವರಲ್ಲ ಅದೇ ಹಾಂ ಎಲ್ಲ ಬೋರು ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವುದು ಬೆಲಪು ಮಿನಾರ ಮಸ್ಜಿದ್. ಇದು ಬೆಲಪುವಿನ ಹನಫಿ ಬಾಂಧವರ ಮಸ್ಜಿದ್ ಆಗಿದೆ, ಮಿನಾರ ಮಸ್ಜಿದ್. ನೋಡಿ ಸ್ನೇಹಿತರೆ, बदर जामिया मस्जिद बेलपु मस्जिद कब्बुव तैयार मस्जिद अरफ मलंगेरू ಮಿನಾರ ಮಸ್ಜಿದ್ ಬೆಲಪು 4 ಜಮಾತುಗಳ ಸಂಯುಕ್ತವಾಗಿರುವ ಬೃಹತ್ ಮೀಲಾದ್ ರ್ಯಾಲಿಯು ಈ ರ್ಯಾಲಿಯ ಉದ್ದಗಲಕ್ಕೂ ಸಿಹಿ ಪಾನೀಯ ತಿಂಡಿಗಳನ್ನು ನೀಡಿ ಸಹಕರಿಸಿದ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅಲ್ಲಾಹನು ಖೈರು ಮತ್ತು ಬರಕತ್ತು ನೀಡಲಿ ಎಂಬ ದುಆವನ್ನು ಹಾರೈಸುತ್ತಾ ನಮ್ಮ ರ್ಯಾಲಿಯು ಮುಂದಕ್ಕೆ ಸಾಗುತ್ತಿದೆ. ಕೂಲು ತಕ್ಬೀರ್.
ಮಸ್ಜಿದ್ ವಠಾರದಿಂದ ರ್ಯಾಲಿ ಹೊರಟು ಈಗ ಹಿಂದಿನಿಂದ ಬರುತ್ತಾ ಇರುವವರು ಕೂಡ ಇಲ್ಲಿ ತಂಪು ಪಾನೀಯ ಪೈನಾಪಲ್ ಜ್ಯೂಸ್ ಕೂಡ ಮಾಡಿದ್ರು. ಅದನ್ನು ಕುಡಿದುಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ. ಈಗ ಹಿಂದಿನಿಂದ ದಫ್ ತಂಡ ಕೂಡ ಹಿಂದಿನಿಂದ ಇದೆ. ಅವರೆಲ್ಲರೂ ಕೂಡ ಈಗ ಬಂದು ವಾಪಸ್ ಇಲ್ಲಿಂದ ಹೋಗ್ತಾರೆ. ಮಿನಾರ ಮಸ್ಜಿದ್ನಿಂದ ಕೂಡ ಸ್ವಲ್ಪ ಜನ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈಗ ಬೆಳಪು ದರ್ಗಾದ ಕಡೆಗೆ ಮೆರವಣಿಗೆ ಹೋಗ್ತಾ ಉಂಟು. ಅಲ್ಲಿಂದ ವಾಪಸ್ ಮಲಂಗೋಲಿ ಅಂದರೆ ಮತ್ತೊಂದು ದಾರಿಯಲ್ಲಿ ಹೋಗಿ ವಾಪಸ್ ಮಲಂಗೋಲಿ ದರ್ಗಾ ಮತ್ತು ಮಸ್ಜಿದ್ನಲ್ಲಿ ರ್ಯಾಲಿ ಕೊನೆಗೊಳ್ತಾ ಇದೆ ಸ್ನೇಹಿತರೆ. ಇನ್ನೂ ಕೂಡ ತುಂಬ ಹೊತ್ತಿದೆ, ತುಂಬ ದೂರ ಕೂಡ ಇದೆ ಮೆರವಣಿಗೆಯ ಇದು ಸಮಯ, ಅಂದರೆ ಮೆರವಣಿಗೆಯ ದಾರಿ ತುಂಬ ದೂರ ಇದೆ. ಆ ಕಾರಣದಿಂದ ಇನ್ನೂ ಕೂಡ ಬಹಳಷ್ಟು ಹೊತ್ತು ಮೆರವಣಿಗೆ ತಗಲುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಮಿನಾರ ಮಸ್ಜಿದ್ ತಲುಪಿದೆ ಅಷ್ಟೇ, ಇನ್ನು ದರ್ಗಾ ತಲುಪಿ ದರ್ಗಾದಿಂದ ಆ ಬಳಿಕ ಮಲಂಗೋಲಿ ದರ್ಗಕ್ಕೂ ಕೂಡ ಹೋಗಬೇಕಾಗ್ತದೆ ಮೆರವಣಿಗೆ. ತುಂಬ ದೂರದ ದಾರಿಯಾದ ಕಾರಣ ಸ್ವಲ್ಪ ಸಮಯ ಕೂಡ ಹಿಡಿಯುತ್ತದೆ. ನೋಡಿ ಸ್ನೇಹಿತರೆ, ಈಗೆಲ್ಲ ಯುವಕರು ಕೂಡ ಬಂದರು. ಅಲ್ಲಿ ಬೆಳಪು ಜಂಕ್ಷನ್ನಲ್ಲಿದ್ದವರು ಈಗಷ್ಟೇ ಮಿನಾರ ಮಸ್ಜಿದ್ ತಲುಪಿದ್ದಾರೆ, ನೀವೆಲ್ಲ ನೋಡ್ತಾ ಇರಬಹುದು ಫ್ರೆಂಡ್ಸ್. ಅದೇ ರೀತಿ ಇನ್ನು ಮತ್ತೊಂದು ಟೀಮ್ ಕೂಡ ಉಂಟು ನೋಡಿ, ಇದು ಮತ್ತೊಂದು ಟಫ್ ಟೀಮ್ ಕೂಡ ಉಂಟು. ಇದು ಕೂಡ ಬೆಳಪು ಪೈಯಾರ್ ಎಲ್ಲ ಜಂಟಿಯಾಗಿರುವ ಟೀಮು. ಹಾಗೆಯೇ ಈಗ ಮಿನಾರ ಮಸ್ಜಿದ್ನಿಂದ ಇಲ್ಲಿಂದ ಹೊರಟಿದ್ದಾರೆ ಎಲ್ಲರೂ ಕೂಡ. ಇನ್ನು ಮುಂದೆ ದರ್ಗಾದತ್ತ ಮೆರವಣಿಗೆಯ ಪಯಣ. അതാ നമ്മുടെ മുദ്രാവാക്യം ലാ ഇലാഹ ഇല്ലല്ലാഹ് ലാ ഇലാഹ ഇല്ലല്ലാഹ് മുഹമ്മദുർ റസൂലുള്ളാഹ് ലാ ഇലാഹ ഇല്ലല്ലാഹ് മുഹമ്മദുർ റസൂൽ ഹമാരാ റിസാല യാ റസൂലല്ലാഹ് बोलो 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 तकबीर अल्लाह अल्लाह अल्लाहु अकबर बोलो 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 तकबीर अल्लाह अल्लाह अल्लाहु अकबर बोलो 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 तकबीर अल्लाह अल्लाह आरा നമ്മുടെ നേതാവ് മുഹമ്മദ് മുസ്തഫ സല്ലല്ലാഹു ആരാ നമ്മുടെ നേതാവ് ആരാ നമ്മുടെ നേതാവ് ಈಗ ನಾವು ಬೆಳಪು ದರ್ಗಾವನ್ನು ತಲುಪಿದ್ದೇವೆ. ಸೂಫಿ ಅಬ್ದುಲ್ ರಹಮಾನ್ ಶಾ ಬಾಬಾ ದರ್ಗಾ ಶರೀಫ್ ಬೆಳಪು, ಇದನ್ನು ತಲುಪಿದ್ದೇವೆ. ನೀವೀಗ ನೋಡ್ತಾ ಇರಬಹುದು ನೋಡಿ, ಇಲ್ಲಿ ಎಂಟ್ರೆನ್ಸ್ ಕೂಡ ಕಾಣ್ತಾ ಉಂಟು. ಇದರ ವಿಡಿಯೋ ಕೂಡ ಮೊನ್ನೆ ನಾನು ತೋರಿಸಿದ್ದೇನೆ. ಬೆಳಪು ದರ್ಗಾ ಇಲ್ಲಿಗೆ ದೂರದ ಊರಿನಿಂದ ಜಿಯಾರತಿಗೆ ಕೂಡ ಬರ್ತಾರೆ. ಇದೀಗ ನಮ್ಮ ಈ ಮೆರವಣಿಗೆ, ಈದ್ ಮಿಲಾದ್ ಮೆರವಣಿಗೆ, ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಎಲ್ಲರೂ ಕೂಡ ದರ್ಗಾದ ಹೊರಗಡೆ ಆವರಣದಲ್ಲಿಯೇ ಇಲ್ಲಿಯೇ ಜಿಯಾರತ್ ಮಾಡಿ ಒಂದು ದುವಾ ಮಾಡಿ ಹೋಗ್ತಾರೆ. ಅಂದರೆ ಸಮಯದ ಅಭಾವ ಕೂಡ, ಮತ್ತು ಇನ್ನೂ ಕೂಡ ತುಂಬ ದೂರದ ದಾರಿ ಇರುವ ಕಾರಣ ಇಲ್ಲಿಂದಲೇ ಹೋಗ್ತಾರೆ. ನೀವೀಗ ನೋಡ್ತಾ ಇರಬಹುದು ನೋಡಿ ಫ್ರೆಂಡ್ಸ್, ಎಲ್ಲರೂ ಕೂಡ ಮಕ್ಕಳು ಬಹಳ ಉತ್ಸಾಹದಿಂದ ಇಷ್ಟು ದೂರ ನಡೆದುಕೊಂಡು ಬಂದರು, ಯಾವುದೇ ಒಂದು ಆಯಾಸವಿಲ್ಲದೆ ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ರ್ಯಾಲಿಯಲ್ಲಿ. ಅದೇ ರೀತಿ ಇವರು ನಮ್ಮ ಮಸೀದಿಯ ಉಸ್ತಾದರು, ಸದರ್ ಉಸ್ತಾದ್. ಅದೇ ರೀತಿ ಅಲ್ಲಿ ಕಾಣ್ತಾ ಇದ್ದಾರಲ್ಲ, ಅವರು ಇಲ್ಲಿ ದರ್ಗಾ ಉಂಟಲ್ಲ, ಸೂಫಿ ಅಬ್ದುಲ್ ರಹಮಾನ್ ಶಾ ಬಾಬಾ ನೋಡಿ, ಅಲ್ಲಿ ತೋರಿಸ್ತೇನೆ ನೋಡಿ. ಇವರು ಅವರ ಮೊಮ್ಮಗಾಗಿದ್ದಾರೆ. ಇವರ ಕುಟುಂಬಕ್ಕಿರುವ ಮರ್ಯಾದೆಯೇ ಬೇರೆ, ಅದು ಮೊನ್ನೆ ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಅಂತಹ ರೆಸ್ಪೆಕ್ಟ್ ಕೂಡ ಉಂಟು ಸ್ನೇಹಿತರೆ. ಅದೇ ರೀತಿ ಈಗ ಮಕ್ಕಳನ್ನೆಲ್ಲ ಕರೆಕ್ಟಾಗಿ ಒಂದು ಸೆಟ್ಟಿಂಗ್ ರೂಪದಲ್ಲಿ ಈಗ ಮಲಂಗೋಲಿ ದರ್ಗಾದತ್ತ ಪಯಣ ಮುಂದುವರಿತದೆ. ಅದಕ್ಕಿಂತ ಮುಂಚೆ ಇಲ್ಲಿ ದಫ್ತಂಡದವರೆಲ್ಲ ಬಂದು ದರ್ಗಾದ ಅಲ್ಲಿ ಅವರಿಂದ ಒಳಗೆ ಹೋಗಿ ಸ್ವಲ್ಪ ದಫ್ಫು
ದರ್ಗಾದೊಳಗೆ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಅದೇ ರೀತಿ ಅಲ್ಲಿಂದ ವಾಪಸ್ ಮಲಂಗೋಲಿ ದರ್ಗಕ್ಕೆ ಇಲ್ಲಿಂದೆಲ್ಲ ಪ್ರಯಾಣ ಮಾಡ್ತಾರೆ ಸ್ನೇಹಿತರೆ. ಈಗಾಗಲೇ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಈಗ ಇವರೇ ದರ್ಗದಲ್ಲಿ ಉಳಿದುಕೊಂಡಿದ್ದಾರೆ. ಈಗಾಗಲೇ ರ್ಯಾಲಿಯಲ್ಲಿ ಸೇರ್ಕೊಳ್ತಾರೆ ಹೋಗಿ ಸ್ನೇಹಿತರೆ. ಬೆಲಪುವಿನ ಮತ್ತೊಂದು ಸರ್ಕಲ್ HKGN ಹಜರತ್ ಖ್ವಾಜಾ ಗರೀಬ್ ನವಾಜ್ ಸರ್ಕಲ್. ಇಲ್ಲಿಗೆ ಈಗ ನಮ್ಮ ರ್ಯಾಲಿ ತಲುಪಿದೆ ಸ್ನೇಹಿತರೆ. ಈಗಾಗಲೇ ಇಲ್ಲಿ ಲಸ್ಸಿ ವಿತರಣೆ ಕೂಡ ನಡೀತಾ ಉಂಟು ಎಲ್ರಿಗೂ ಕೂಡ. ಅದೇ ರೀತಿ ಈಗ ರ್ಯಾಲಿ ತಲುಪಿ ಎಲ್ಲರೂ ಕೂಡ ಲಸ್ಸಿ ಕೂಡ ಕುಡಿದು ಆಯಾಸವನ್ನು ನೀಗಿಸ್ತಿದ್ದಾರೆ. ನೀವೇ ನೋಡ್ತಾ ಇರಬಹುದು. ಇನ್ನೂ ಕೂಡ ಹಿಂದಿನಿಂದ ಬಹಳಷ್ಟು ಜನ ಬರಲಿಕ್ಕೆ ಬಾಕಿ ಉಂಟು. ಎಲ್ಲ ಹಿಂದೆ ಉಳಿದಿದ್ದಾರೆ. ಆದರೂ ಕೂಡ ಮಕ್ಕಳು ಸ್ವಲ್ಪ ಸ್ಪೀಡಾಗಿ ಬರುವ ಕಾರಣ ಸ್ವಲ್ಪ ಬೇಗ ಬಂದು ತಲುಪಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಹೊತ್ತು ನಿಂತು ಆಮೇಲೆ ಎಲ್ಲರ ಜೊತೆಗೂಡಿ ಮಲಂಗೋಲಿ ದರ್ಗಾದತ್ತ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಯಾರೊಂದಿಗೂ ಕೋಪಿಸಬೇಡಿ, ಯಾರೆಂದು ತೊಂದರೆ ಕೊಡಬೇಡಿ. ಪ್ರೀತಿ, ನಂಬಿಕೆ, ಸಹಬಾಳ್ವೆಯಿಂದ ಎಲ್ಲರೊಂದಿಗೆ ವರ್ತಿಸಿ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಕ್ರಮೆ ಆಡಳಿತಗಾರನ ಮುಂದೆ ನ್ಯಾಯವನ್ನು ನುಡಿಯುವುದು ಅತ್ಯಂತ ಶ್ರೇಷ್ಠವಾದ ಪವಿತ್ರ ಯುದ್ಧವಾಗಿದೆ. ಅಕ್ರಮದ ಬಗ್ಗೆ ನೀವು ಜಾಗರೂಕರಾಗಿರಿ. ಯಾಕೆಂದರೆ ಅಂತ್ಯದಿನದಂದು ಅಕ್ರಮವು ಅಂಧಕಾರವಾಗಿರುತ್ತದೆ. ಜನರಿಗೆ ಅದೇ ರೀತಿ ಸ್ನೇಹಿತರೆ, ಇದೀಗ HKGN ಸರ್ಕಲ್ನಿಂದ ಕೂಡ ಮೆರವಣಿಗೆ ಹೊರಟು ಮತ್ತೆ ವಾಪಸ್ ಮಲಂಗೋಲಿ ಹತ್ತನೇ ಸಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು. ಈಗ ಅದೇ ರೀತಿ ಈಗ ಬೆಲಪುವಿನ ಮುಖಾಂತರ ನೋಡಿ, ಈಗ ಎಲ್ಲರೂ ಕೂಡ ಒಂದೇ ಲೈನ್ ಆಗ್ತಾ ಉಂಟು. ಇದು ಸ್ವಲ್ಪ ರೋಡ್ ಸಪ್ರ ಇದ್ದ ಕಾರಣ ಮತ್ತು ಅಷ್ಟು ವಾಹನಗಳು ಬರದ ಕಾರಣ ಎಲ್ಲರೂ ರೋಡಲ್ಲೇ ಸಾಗ್ತಾ ಇದ್ದಾರೆ. ಇಲ್ಲಿ ಕೂಡ ದಫು ಪ್ರದರ್ಶನ ಕೂಡ ಆಗ್ತಾ ಉಂಟು ನೋಡಿ. ನೀವೀಗ ನೋಡ್ತಾ ಇರಬಹುದು, ದಫು ಪ್ರದರ್ಶನ ಕೂಡ ಆಗ್ತಾ ಉಂಟು. ಇಲ್ಲಿ ಕೂಡ ನಾನೊಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಅಂದರೆ ಇಲ್ಲಿ ಕೂಡ ಸ್ವಲ್ಪ ಸಾಂಗ್ ಕಾಪರೇಟ್ ಬರುವ ಸಾಧ್ಯತೆ ಇದೆ ಆ ಕಾರಣದಿಂದ. ನೋಡಿ ಫ್ರೆಂಡ್ಸ್, ಈ ದಫನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ನೋಡಿ. ಅದೇ ರೀತಿ ಹಿಂದಿನಿಂದ ಅಲ್ಲಿ ಬರ್ತಾ ಇರೋದೆಲ್ಲ ಮೆರವಣಿಗೆಯ ದೃಶ್ಯಗಳನ್ನೆಲ್ಲ ನೀವು ಗಮನಿಸಬಹುದು. ಅದೇ ರೀತಿ ಇಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಈಗ ವಾಹನಗಳುಂಟು, ಅದಕ್ಕಿಂತ ಎದುರಿಗೆ ಹೋದರೆ ಮತ್ತೆ ಮಕ್ಕಳದ್ದು ಟೀಮದ್ದು ಹೋಗ್ತಾ ಉಂಟು ಜಾತ್ರೆ.
ಇವರು ನಮ್ಮ ಅಬ್ಬಾಸ್ ಅಕ್ಕ ಅಂತ, ಇವರು ಕೂಡ ನಮ್ಮ SYSನದ್ದೊಂದು ಲೀಡರ್ ಕೂಡ ಆಗಿದ್ದಾರೆ ಇಲ್ಲಿದ್ದು ಬೆಲಪು ಶಾಖೆಯದ್ದು. ಇವರು ಕೂಡ ಇವರ ಲೆಕ್ಕದಲ್ಲಿ ಮಿಲಾದ್ ಮೆರವಣಿಗೆ ಹೋಗುವ ಎಲ್ರಿಗೂ ಕೂಡ ಐಸ್ ಕ್ರೀಮ್ ವಿತರಣೆ ಕೂಡ ನಡೆಸಿದ್ದಾರೆ. ನೋಡಿದ್ದವರ ಮನೆ ನೀವೀಗ ನೋಡ್ತಾ ಇರಬಹುದು ಫ್ರೆಂಡ್ಸ್. ಅದೇ ರೀತಿ ನೋಡಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ಅವರು ಕೂಡ ಇಲ್ಲಿ ನಿಂತಿದ್ದಾರೆ. ಓಕೆ ಫ್ರೆಂಡ್ಸ್, ನಾವು ಸವಾರಿ ಧರ್ಮಕ್ಕೂ ಒಂದೇ ಹೇಳಿಕೆ ಕೊಟ್ಟ ಹೆಮ್ಮೆಯ ನಮ್ಮ ಪ್ರವಾದಿ. ಮಕ್ಕಾದ ಮಣ್ಣಲ್ಲಿ ಜನಿಸಿದ ಗುರುವೆ ನಮ್ಮಯ ಪುಣ್ಯ ಪ್ರವಾದಿ. ಆ ಭಕ್ತರ ಬೀಯರ ಜನನವು ಎಂದು ಹೋಗುವ ನಾವು ಸವಾರಿ. ಅಸ್ಸಲಾಮು ಅಲೈಕುಂ. ವಾಲೇಕುಂ ಸಲಾಂ. ಅಸ್ಸಲಾಮು ಅಲೈಕುಂ. ಅಖಿಲ ಚರಾಚರ ಪರಿಪಾಲಗಲ ಅಹಲ್ಯಾಯವಧೂತರೂರಾಗಂ. ಅಖಿಲ ಚರಾಚರ ಪರಿಪಾಲಗಲ ಇನ್ನೆಂದೆಲ್ಲ ತೊಟ್ಟೆ ಖಾಲಿ ನಿಂಗೆ ಕರೋಗ್ಬಿಟ್ರೆ ಮಕ್ಕ ಎದುರಿಲ್ಲ ಲೈನ್ 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 ಕೂಡ ತಿರುವುದು ಬೊಂಬಿ. ಹಿಂಗೆಲ್ಲ ಕೋಶಲ ಕಾರ್ಲು ಹೆಚ್ಚುಂಟು ಇದಾರೆ ಅಭಿಲಾಷ ಎಂದು ಮದೀನ ಪುಲರುವಾಂದ ಆಶ್ರಯಂ ನಿನ್ನಂ ಮುಳುಗಿರಾನ್ ಮೋಹಂ ಅಭಿಲಾಷ ಎಂದು ಮದೀನ ಪುಲರುವಾಂದ महबूबे यार सो मैं शोके आवली महबूबे यार सो मैं शोके आवली मर जाने या करीब मालूम या वली वाटिया नामम
ಒಲಿಸಲು ಕಷ್ಟ ಸಹಿಸಿದ ವೀರರು ಅವರೊಂದು ಉಮ್ಮತಿಯಲ್ಲದ ಶಾಸನ ಬಿಟ್ಟು ಮುತ್ತು ರಸೂಲರ ಕಥೆಯನ್ನು ಮನೆ ಮುತ್ತು ನನ್ನ ನಬಿ ಮತ್ತರ ಕಡಲ ನಬಿ ನಲ್ಲೋರು ಮನಸ್ಸು ಚೆನ್ನ ಸ್ವಲಾತಿ ಎಂದನು ಬೇಗ ಸಾತಿ ಕಣ್ಣು ಬಿರಂದು ಬೇಡ ಅದು ಚಂದ ಹಾರಾಯ ಕಾನು ಬಗಾನ ಕುಂಡವ ಚಿಲ್ಲರು ಬೇಡ ಮನಸ್ಸಿಗಿಂದ ಇಲ್ಲ ಪುರುಷ ಕಾಲ ಮನಸ್ಸು ಮಡಿನ ಕನಕ ಕಂಡು ಪಾಡರ್ಲ ಬೇಗ ಕೊನೆಯ ಹಂತ ಮಲಂಗೋಲಿ ಮಸೀದಿ ಹಾಗೂ ದರ್ಗದತ್ತ ಮೆರವಣಿಗೆ ಸಾಗ್ತಾ ಇದೆ. ನೀವೀಗ ನೋಡ್ತಾ ಇರಬಹುದು, ದಫನ್ನು ನೋಡಿದ್ರಿ, ಈಗ ದಫ್ ಪ್ರದರ್ಶನ ಉಂಟು. ಹಾಗೆ ಬೇರೆ ಮತ್ತು ಎರಡೆರಡು ದಫ್ ತಂಡಗಳಿವೆ, ಅವುಗಳ ದಫ್ ಪ್ರದರ್ಶನ ಕೂಡ ಆಗ್ತಾ ಇತ್ತು. ಅದೇ ರೀತಿ ಮದ್ರಸಾ ವಿದ್ಯಾರ್ಥಿಗಳು ಮತ್ತು ಜಮಾತ್ ಬಾಂಧವರು ಹಾಗೂ ಊರಿನ ನಾಗರಿಕರು ಎಲ್ಲರೂ ಕೂಡ ಈ ಮಿಲಾದ್ ರ್ಯಾಲಿಯಲ್ಲಿ ಭಾಗವಹಿಸಿ ಮಿಲಾದ್ ರ್ಯಾಲಿಗೆ ಒಂದು ಉತ್ಸಾಹ ತುಂಬಿದ್ರು. ಅದೇ ರೀತಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜನ್ಮದಿನ, ಅವರ ಮೇಲೆ ಪ್ರೀತಿಯಿಂದಾಗಿ ಈ ರೀತಿಯೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ಇದೀಗ ಮಲಂಗೋಲಿಗೆ ಬಂದಿದ್ದೇವೆ ನಾವು, ನೀವೀಗ ನೋಡ್ತಾ ಇರಬಹುದು ಫ್ರೆಂಡ್ಸ್. ಈಗ ಮಲಂಗೋಲಿ ದರ್ಗಾ, ಇದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆನೇ ಒಂದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಒಂದು ವಿಡಿಯೋ ಮಾಡ್ತೇನೆ. ಆದರೂ ಕೂಡ ಈಗ ನೋಡಿ, ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾನ್ ಭಾವರು ಅಂದರೆ ಸಯ್ಯದ್ ಜಮೀರುದ್ದೀನ್ ವಲಿಯುಲ್ಲಾ, ಮತ್ತು ನಾನು ತೋರಿಸ್ತೇನೆ ಅದು ನೋಡಿ. ಈಗ ಇಲ್ಲೆಲ್ಲ ಸಿಹಿ ತಿಂಡಿ ವಿತರಣೆ ಮತ್ತು ಲಡ್ಡು ವಿತರಣೆ ಹಾಗೂ ಶರ್ಬತ್ ವಿತರಣೆ ಎಲ್ಲವೂ ಕೂಡ ಆಗ್ತಾ ಉಂಟು ನೋಡಿ. ಇಲ್ಲಿ ಶರ್ಬತ್ ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಇದು ನಮ್ಮ ದರ್ಗಾ, ಮಲಂಗೋಲಿ ದರ್ಗಾ. ಇಲ್ಲಿ ಒಟ್ಟು 4 ದರ್ಗಾಗಳಿವೆ, 4 ಮಹಾನರ ಈ ಮಕ್ಬರ ಇದೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್. ನಾನೀಗ ಅಲ್ಲಿಗೆ ಹೋಗ್ತೇನೆ, ನಿಮಗೂ ಕೂಡ ತೋರಿಸ್ತೇನೆ ನೋಡಿ. 4 ಮಹಾನರು ಯಾರೆಂದರೆ ಹಜರತ್ ಸಯ್ಯದ್ ಜಮೀರುದ್ದೀನ್ ಮತ್ತು ಹಜರತ್ ಅಕ್ಬರ್ ಅಬ್ಬಾಸ್ ಬಾದ್ಶಾ ಹಾಗೂ ಬಿಬಿ ಫಾತಿಮಾ ಮತ್ತು ಫಾತಿಮತ್ತು ಝುಹ್ರಾ ರಲಿಯಲ್ಲಾಹು ಅನ್ಹಾರವರ ದರ್ಗಾ
4 ದರ್ಗಾಗಳು ಒಳಗಿವೆ. ಅದೇ ರೀತಿ ಈಗ ನಮ್ಮ ದಫ್ ತಂಡದವರು ದರ್ಗಾದ ಒಳಗೆ ಹೋಗಿ ಸ್ವಲ್ಪ ದಫು ಪ್ರದರ್ಶನ ಮಾಡ್ತಾರೆ. ಅಲ್ಲಿ ಕೂಡ ನೋಡೋಣ, ಸ್ವಲ್ಪ ದುವಾ ಮಾಡಿ ಕೊನೆಗೆ 3 ಸಲ ದಫು ಬೊಟ್ಟಿ ಬರ್ತಾರೆ ನೋಡಿ. ದರ್ಗಾದ ಒಳಗೆ ಹೋಗಿ ನೋಡೋಣ, ನಿಮಗೂ ಕೂಡ ತೋರಿಸ್ತೇನೆ ದರ್ಗಾದ ಒಳಗೆ ದರ್ಗಾ ಕೂಡ. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೋಸ್ಕರ ಬೇರೆಯೇ ಒಂದು ಲಾಗ್ ಮಾಡ್ತೇನೆ ನಾನು. ಅದರ ಬಗ್ಗೆ ಸಂಪೂರ್ಣ ವಿವರ ಎಲ್ಲ ನೀಡ್ತೇನೆ ಈ ಬಗ್ಗೆ. ಈಗ ಸ್ವಲ್ಪ ಮೇಲಿಂದ ಮೇಲೆ ಸ್ವಲ್ಪ ಹೇಳ್ತಾ ಇದ್ದೇನೆ ಅಷ್ಟೇ. ಇದು ಹಾಗೆ ಹೇಳುವ ಲಾಗ್ ಕೂಡ ಅಲ್ಲ. ನಂದು ಈದ್ ಮಿಲಾದ್ ಸಂದರ್ಭ ಮೆರವಣಿಗೆ ದೃಶ್ಯದ ಒಂದು ವಿಡಿಯೋ ಮಾತ್ರ ತೆಗಿತಾ ಇದ್ದೇನೆ ನಾನಿವತ್ತು. ನೋಡಿ ಫ್ರೆಂಡ್ಸ್, ಇದು ಸಯ್ಯದ್ ಜಮೀರುದ್ದೀನ್ ವಲಿಯುಲ್ಲಾ ಹಾಗೂ ಸಯ್ಯದ್ ಅಕ್ಬರ್ ಅಬ್ಬಾಸ್ ಬಾದ್ಶಾ ರಡಿಯಲ್ಲಾಹು ಅನ್ಹುರವರ ದರ್ಗಾ. ಅದೇ ರೀತಿ ಇಲ್ಲಿ 2 ಹೆಂಗಸರು ಅವರದ್ದು ದರ್ಗಾ ಇದೆ. ಫಾತಿಮತ್ತು ಜುಹ್ರಾ ಮತ್ತು ಸೈಯದ್ ಬಿಬಿ ಫಾತಿಮಾ ಇವರದ್ದು ದರ್ಗಾ ಇದೆ. ಇಬ್ಬರದ್ದು ಒಟ್ಟು ಟೋಟಲ್ 4 ದರ್ಗಾ ಇದೊಂದೇ ಊರಿನಲ್ಲಿದೆ. ಇದು ನಮ್ಮ ಬೆಳಪು ಗ್ರಾಮದಲ್ಲಿರುವ ಊರು, ಮಲಂಗೋಲಿ ಪಣಿಯೂರು. ಒಂದು ಪುಟ್ಟ ಊರು, ಕೆಲವೇ ಸ್ವಲ್ಪ ಮಂದಿ ಮಾತ್ರ ಮುಸಲ್ಮಾನರದ್ದು. ಜಾಸ್ತಿ ಏನು ಮನೆ ಇಲ್ಲ, ಒಂದು 40-45 ಮನೆ ಇರಬಹುದು ಅಷ್ಟೇ ಇಲ್ಲಿ. ಅಂದರೆ ನಮ್ಗೆ ಬೆಳಪು ಮತ್ತು ಮಲಂಗೋಲಿ ಎಲ್ಲ ಒಂದೇ ಆಗ್ತದೆ, ಒಂದೇ ಏರಿಯಾ. ಆದರೂ ಕೂಡ ಒಂದು ಸ್ವಲ್ಪ ಏರಿಯಾ ಅಂದರೆ ಮೊಹಲ್ಲ ಬೇರೆ ಬೇರೆ ಆಗ್ತದೆ, ಆ ರೀತಿ ಆಗ್ತಾ ಉಂಟು ನೋಡಿ. ಇಲ್ಲಿ ಕೂಡ ದಫ್ ಪ್ರದರ್ಶನ ಕೂಡ ಆಗ್ತಾ ಉಂಟು ಎಲ್ಲರದ್ದು. ಹಾಗೆ ಅದೇ ರೀತಿ ಇಲ್ಲಿಂದ ದಫ್ ಮುಗಿಸಿ ಮತ್ತು ವಾಪಸ್ ಬದ್ರಿಯಾ ಮಸ್ಜಿದ್ ಕಡೆಗೆ ಹೋಗ್ತಾರೆ. ಬಂದ ದಾರಿಯಿಂದನೇ ಹೋಗಬೇಕು. ಅದು ಕೂಡ ಸ್ವಲ್ಪ ನಡ್ಕೊಂಡು ಹೋಗೋದಾದ್ರೆ ಶಾರ್ಟ್ ಕಟ್ ಉಂಟು, ಆದರೂ ಕೂಡ ಇಲ್ದಿದ್ರೆ ಸ್ವಲ್ಪ ಲಾಂಗ್ ಆಗಿ ಹೋಗಬೇಕಾಗ್ತದೆ ಫ್ರೆಂಡ್ಸ್. ಅದೇ ರೀತಿ ನೀವೀಗ ನೋಡ್ತಾ ಇದ್ದೀರಿ ಎಲ್ಲ. ಹೀಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೂಡ ನಿಮಗೆ ಹೇಳ್ತಾ ಇರ್ತೇನೆ ಫ್ರೆಂಡ್ಸ್ ನಾನು. ನೋಡೋಣ ಮುಂದೆ ಹೊರಗಡೆ ಏನೆಲ್ಲ ಆಗ್ತಾ ಉಂಟು, ದರ್ಗದ ಆವರಣದಲ್ಲಿ ಏನೆಲ್ಲ ಆಗ್ತಾ ಉಂಟು ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲೇ ತನಕ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಿಸಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಧನ್ಯವಾದ ಹೇಳ್ತಾ, ಇನ್ನೂ ಕೂಡ ಇಂತಹ ಹಲವಾರು ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೇನೆ. ಅದೇ ರೀತಿ ನನಗೆ ಸಪೋರ್ಟ್ ಕೂಡ ಮಾಡಿ ಸ್ನೇಹಿತರೆ. ಇಲ್ಲಿಗೆ ನಮ್ಮ ಈ ಈದ್ ಮಿಲಾದ್ ಕಾರ್ಯಕ್ರಮದ ಸಂಪೂರ್ಣ ರ್ಯಾಲಿಯ ವಿಡಿಯೋಗಳನ್ನು ನಾನೆಲ್ಲ ನಿಮಗೆ ತೋರಿಸಿದ್ದೇನೆ.
ಅದೇ ರೀತಿ ಎಲ್ಲವನ್ನು ತೋರಿಸಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ದಫ್ನದ ಹಲವಾರು ವೀಡಿಯೋಗಳಿತ್ತು, ಅದೆಲ್ಲ ಹಾಡಿನ ಒಂದು ಕಾಪಿರೇಟ್ ಆಗುವ ಒಂದು ಇದರಿಂದ ಅಂಜಿಕೆಯಿಂದ ನಾನು ಹಾಕಲಿಲ್ಲ ಅಷ್ಟೇ. ಆದರೂ ಕೂಡ ಸಾಧಾರಣವಾಗಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಈ ಮಿಲಾದ್ ರ್ಯಾಲಿಯ ವೀಡಿಯೋಗಳನ್ನೆಲ್ಲ ನಿಮಗೆ ತೋರಿಸಿದ್ದೇನೆ. ನಮ್ಮ ಊರಿನಲ್ಲಿ ಮಿಲಾದ್ ರ್ಯಾಲಿ ಹೇಗೆ ನಡೆಯುತ್ತದೆ, ಹೇಗಿದೆ ಮಿಲಾದ್ ಫಂಕ್ಷನ್ ಹೇಗಿದೆ ಎಲ್ಲವನ್ನು ಕೂಡ ನಿಮಗೆ ತೋರಿಸಿದ್ದೇನೆ ಸ್ನೇಹಿತರೆ. ದಯವಿಟ್ಟು ಇದನ್ನೊಂದು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಎಲ್ರಿಗೂ ಬಾಯ್.